ನೈಟ್ ಮರೇಶಣ್ಣನ ಬರ್ಡೇ ಮುಗಿಸಿ ಮರೇಶಣ್ಣನ ಮತ್ತೆ ಹರ್ಷಣ್ಣನ ಕಳ್ಸಿಕೊಟ್ಟು ಲೇಟ್ ಆಗಿತ್ತು. ಸೊ ನಾವು ಇಲ್ಲೇ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಬಂದ್ ನೋಡೋ ಅಸಲು ಸಂದೀಪ್ ಒಂದು ಬಾರ್ಬರಿ ಕೊಟ್ಟು ಮರಿ ಹಾಕಿತ್ತು. ದನ ಆಗ್ಲಿ ಕುರಿ ಮೇಕೆ ಆಗ್ಲಿ ಈ ತರ ಎದ್ದಿ 10 ನಿಮಿಷಗಳು ಆಡ್ತಿರ್ತವೆ ನೋಡಿ. 10 ನಿಮಿಷದ ಮರಿ ಓಡಾಡ್ಕೊಂಡು ಆರಾಮಾಗಿದೆ. ಇದಕ್ಕೆ ಒಂದೊಳ್ಳೆ ಹೆಸರು ಸಜೆಸ್ಟ್ ಮಾಡಿ. ಇಲ್ಲಿ ಕೆಲಸಗಳು ನೋಡ್ಕೊಂಡು ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ಹಾಗೆ ಟಿಫನ್ ಬ್ರೇಕ್ ತಗೊಂಡು ಮತ್ತೆ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ಸಂದೀಪ್ ಅವರಿಗೆ ಸೂರಜ್ ರೇವಣ್ಣ ಒಂದು ಒಳ್ಳೆ ಪರ್ಸನ್ ಗಿಫ್ಟ್ ಮಾಡಿದ್ರು. ಅದು ನಮ್ಮ ಕೃಷಿಯ ಮತ್ಕೊಂಡು ತೋರಿಸ್ತಾ ಇದ್ರು. ಅಲ್ಲಿಂದ ನಮ್ಮ ಮನೆ ಕಡೆ ಹೊರಟೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೊಬೈಲ್ ಶೋರೂಮ್ ಕಡೆ ಹೊರಟೆ. ಆಮೇಲೆ ತುಂಬಾ ದಿವಸದಿಂದ ಫೋನ್ ಅಪ್ಗ್ರೇಡ್ ಮಾಡಬೇಕು ಅನ್ಕೊಂಡಿದ್ದೆ, ಕಾಲ ಕೂಡ ಬಂದಿರಲಿಲ್ಲ. ಸೊ ಫೈನಲ್ ಇವತ್ತು ಒಂದು ಹೊಸ ಫೋನ್ ತೊಗೊಳಂಗಾಯ್ತು. ನಿಮ್ಗೆಲ್ಲ ಇನ್ನೂ ಒಳ್ಳೆ ಕ್ಲಾರಿಟಿ ವಿಡಿಯೋ ಮಾಡಬೇಕು ಅಂತ ಹೊಸ ಫೋನ್ ತಗೋತಿರೋದು. ನಿಮ್ಗೆ ಇನ್ನೂ ಯಾವ ತರ ಡಿಫ್ರೆಂಟ್ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಯಾವ್ದಾದ್ರು ಹೊಸದಾಗಿ ಟ್ರೈ ಮಾಡೋಣ. ನಿಮ್ಗೆ ಏನಾದ್ರು ಹೊಸದಾಗಿ ಅನ್ಸಿದ್ರೆ ಸಜೆಸ್ಟ್ ಮಾಡಿ. ತುಂಬಾ ಜನ ಕೇಳ್ತಿರ್ತೀರ ಡೈಲಿ ವ್ಲಾಗ್ ಮಾಡ್ತಿರಲ್ಲ, ಅದನ್ನ ಯೂಟ್ಯೂಬ್ ಅಲ್ಲಿ ಡೈಲಿ ವ್ಲಾಗ್ ವಿಡಿಯೋ ಹಾಕಿ ಅಂತ. ಇನ್ನು ಅದೊಂದು ಸ್ವಲ್ಪ ಟ್ರೈ ಮಾಡೋಣ. ಬಟ್ ತುಂಬಾ ಕೆಲಸ ಹಿಡಿಯುತ್ತೆ, ಆದ್ರೂ ಟ್ರೈ ಮಾಡೋಣ. ಫೋನ್ ತಗೊಂಡು ನಮ್ಮ ಕೆಲಸಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಲೇಬೇಕು. ಸೊ ಅದಕ್ಕೆ ಅಂತ ನಾವು ಹೊರಟಿದ್ದೆ ಯೂನಿಕ್ ಗಾರ್ಡ್ಸ್ಗೆ. ಇವ್ರದ್ದು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರ, ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ. ಇವ್ರದ್ದು ಅಡ್ಜಸ್ಟ್ಮೆಂಟ್ ಹ್ಯಾಂಡ್ ಕಟಿಂಗ್ ಏನಿಲ್ಲ, ಎಲ್ಲ ಮೆಷಿನ್ ಕಟಿಂಗ್ ಆಗುತ್ತೆ. ಫೋನ್ ನ ಕೇರ್ಫುಲ್ ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು 360 ಡಿಗ್ರಿ ಪ್ರೊಟೆಕ್ಷನ್ ನಾವು ಹಾಕ್ತಿರೋದು. ಸೊ ಫ್ರಂಟ್ ಟು ಬ್ಯಾಕ್ ಸೈಡ್ ಟಾಪ್ ಎಲ್ಲಾ ಕಡೆನೂ ಬರುತ್ತೆ. ಸೊ ನಿಮ್ಗೆ ನೀಟಾಗಿ ಹಾಕಿ ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾರೆ. ಒಂದು ಚೂರ್ ಕವರ್ ಹಾಕಿದ್ರಿಂದ ಫೀಲೇ ಬರಲ್ಲ, ಯಾಕಂದ್ರೆ ಫುಲ್ ಕಂಪ್ಯೂಟರೈಸ್ಡ್ ಮಿಷಿನ್ ಮಾಡಲ್ ಕಟಿಂಗ್ ಬರುತ್ತೆ. ಯೂನಿಕ್ ಗಾರ್ಡ್ಸ್ ಅವ್ರು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಬ್ರಾಂಚಸ್ ಸಿಗುತ್ತೆ. ನೀವೇನಾದ್ರೂ ಫೋನ್ಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಮಾಡಿಸಬೇಕು ಅಂದ್ರೆ ಇವತ್ತು ಸಜೆಸ್ಟ್ ಮಾಡ್ತೀನಿ. ಸರ್ವಿಸು ಕೂಡ ನೋಡಿದ್ರಲ್ಲ ನೀವೇನೋ ಬಂದ ತಕ್ಷಣ ಅಟೆಂಡ್ ಮಾಡಿ ಮಾಡ್ಕೊಟ್ರು. ಗೂಗಲ್ ಮಾಡೋದು ಯೂನಿಕ್ ಗಾರ್ಡ್ಸ್ ಅಂದ್ರೆ ನಿಯರ್ ಬೈ ಲೊಕೇಶನ್ ಸಿಗುತ್ತೆ. ಇವ್ರದ್ದು ಲೈಫ್ ಟೈಮ್ ವಾರಂಟಿ ಬಿಲ್ ಕೂಡ ಕೊಡ್ತಾರೆ. ಅಲ್ಲಿಂದ ನಾವು ಸ್ಪೆಷಲ್ ಪರ್ಸನ್ ಕರ್ಕೊಂಡು ಒಂದ್ ಡ್ರೈವ್ ಹೋಗಿ ಸನ್ಸೆಟ್ ನೋಡ್ಬೇಕು ಅಂತಿದ್ರು. ಅದಕ್ಕಿಂತ ಮೈಸೂರು ರೋಡ್ ಕಡೆ ಹೊರಟಿ ರಾಮನಗರ ಹತ್ರ ಹೊಸದಾಗ ಒಂದು ಕೆಫೆ ಓಪನ್ ಆಗಿತ್ತಲ್ಲ, ಫಾನ್ ವೇ ಅಂತ ಟ್ರೈ ಮಾಡಕ್ ಹೊರಟ್ವಿ. ಹೊಸ ಫೋನ್ ಒಂದೆರಡು ಫೋಟೋ ಶೂಟ್ ಮಾಡಿ ಕೆಫೆ ಒಳಗೆ ಬಂದ್ರೆ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಇದ್ದಾಗ ಹೊಸದಾಗಿ ಪಬ್ ಕೆಫೆ ಹೋಟೆಲ್ ಓಪನ್ ಆಗಿದ್ದಾಗ ಹೋಗಿ ಟ್ರೈ ಮಾಡ್ಕೊಂಡ್ ಬರ್ತಿದ್ದೆ. ಇವಾಗ ಜಾಸ್ತಿ ಫಾರ್ಮ್ ಮತ್ತೆ ಟ್ರಾವೆಲಿಂಗ್ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ವರ್ಕೌಟ್ ಬೇರೆ ಮಾಡ್ತಿಲ್ಲ, ತುಂಬಾ ವರ್ಷ ಆಯ್ತು. 93 kg ಆಗಿದ್ದೀನಿ. ಏನ್ ಮಾಡೋದು ಈ ತರ ಡಿಶ್ಗಳು ನೋಡಿದಾಗ ಮನ್ಸ್ ತಡೆಯಲ್ಲ. ಇರೋದನ್ನ ತಿಂತಾ ಇರ್ಬೇಕು, ಜೊತೆಗೆ ವರ್ಕೌಟ್ ಮಾಡ್ಬೇಕು. ನೀವೇನಂತೀರಾ? ಇವತ್ತಿನ ನಾನ್ ಮಾಡಿದ ಕತೆ ಎಲ್ಲ ಇಷ್ಟೇ.